ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮರಗೆಣಸನ್ನು ನಾವು ವರ್ಷಗಟ್ಟಲೆ ಹಾಳಾಗದಂತೆ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ನಮ್ಮ ಮನೆ ತೋಟದಲ್ಲೇ ಬೆಳೆದಂಥ ಮರಗೆಣಸು. ಇದನ್ನು ಪೂರ್ತಿಯಾಗಿ ನಾವು ಕೊಯ್ದು ತಂದಿದ್ದೀವಿ. ಯಾಕಂದರೆ ಇದು ಇಟ್ಟಿದ್ರೆ ಮತ್ತೆ ಅದು ಕಾಡು ಪ್ರಾಣಿಗಳೆಲ್ಲ ತಿನ್ಕೊಂಡು ಹೋಗುತ್ತೆ, ನಮಗೇನು ಸಿಗಲ್ಲ. ಅದಕ್ಕೆ ನಾವು ಪೂರ್ತಿಯಾಗಿ ಕೊಯ್ದು ತಂದಿದ್ದೀವಿ. ಆಮೇಲೆ ನಾವು ಇದನ್ನು ಸ್ಟೋರ್ ಮಾಡಿ ಇಡ್ತೀವಿ. ಅಂದರೆ ಯಾವ ರೀತಿ ಸ್ಟೋರ್ ಮಾಡುವಂಥ ಪ್ರೋಸೆಸ್ ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ತಂದು ಫಸ್ಟಿಗೆ ನಾವು ಚೆನ್ನಾಗಿ ಒಮ್ಮೆ ತೊಳ್ಕೊಳ್ಬೇಕು. ಯಾಕಂದರೆ ತುಂಬ ಮಣ್ಣೆಲ್ಲ ಇರ್ತದೆ ಅದರಲ್ಲಿ. ಸೊ ಚೆನ್ನಾಗಿ ಒಮ್ಮೆ ನಾವು ತೊಳ್ಕೊಳ್ಬೇಕು. ಆಮೇಲೆ ಅದರ ಸಿಪ್ಪೆ ಇದೆ ನೋಡಿ, ಸಿಪ್ಪೆಯನ್ನು ಈ ರೀತಿ ತೆಗಿಬೇಕು ನಾವು. ಅದರ ಮೇಲ್ಗಡೆ ಒಂದು ಸಿಪ್ಪೆ ಇರ್ತದೆ ಬ್ರೌನ್ ಕಲರ್ ಇದು, ಮತ್ತು ಒಳಗಡೆ ಒಂದು ಪಿಂಕ್ ಕಲರ್ ಸಿಪ್ಪೆ ಕೂಡ ಇರ್ತದೆ. ಆ ಒಳಗಡೆ ಸಿಪ್ಪೆ ಸ್ವಲ್ಪ ಗಟ್ಟಿ ಇರ್ತದೆ. ಅದನ್ನು ನಾವು ಈ ರೀತಿ ತೆಗಿಬೇಕಾಗ್ತದೆ. ಅದನ್ನು ತೆಗೆದು ಆಮೇಲೆ ಇನ್ನೊಮ್ಮೆ ನಾವು ತೊಳಿಬೇಕು ಇದನ್ನು. ಯಾಕಂದರೆ ನಮ್ಮ ಕೈಯಲ್ಲಿ ಮಣ್ಣೆಲ್ಲ ಇರ್ತದಲ್ಲ, ಅದೆಲ್ಲ ಮತ್ತೆ ಅದಕ್ಕೆ ಹಿಡಿತದಲ್ಲ, ಅದಕ್ಕೆ ಇನ್ನೊಮ್ಮೆ ನಾವು ತೊಳ್ಕೊಳ್ಬೇಕು. ಸೊ ಟೋಟಲ್ 2 ಸಲ ನಾವು ತೊಳೆದಿದ್ದೀವಿ. ನಮಗೆ ಇಲ್ಲಿ ಇಬ್ಬರು ಅಕ್ಕಂದಿರು ಕೂಡ ಇದ್ದಾರೆ. ಅಂದರೆ ಅವರು ನಮ್ಮ ಮನೇಲಿ ಡೈಲಿ ಕೆಲಸಕ್ಕೆ ಬರ್ತಾ ಇರುವಂಥ ಅಕ್ಕಂದಿರು ಇಬ್ಬರಿದ್ದಾರೆ. ಅವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ ಮಾಡಲಿಕ್ಕೆ. ಅವರಿಗಂದರೆ ಇದು ಏನು ಈ ಥರ ಪೀಸ್ ಮಾಡಿ ಕಟ್ ಮಾಡಲಿಕ್ಕೆಲ್ಲ ಬರಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಈ ಥರ ಪ್ರೋಸೆಸ್ ಕಡಿಮೆ ಅಲ್ಲ ಮಾಡೋದು. ಮರಗೆಣಸನ್ನು ಈ ರೀತಿ ಮರಗೆಣಸನ್ನು ಈ ಬೆಳೀತಾ ಇರೋರು ಈಗ ಅಂದರೆ ಮೊದಲೆಲ್ಲ ಬೆಳೀತಾನೂ ಇರಲಿಲ್ಲ. ಈಗ ಒಂದೊಂದು ಕಡೆಯಲ್ಲಿ ಮರಗೆಣಸನ್ನು ಬೆಳೀತಾ ಇದ್ದಾರೆ ಕೆಲವೊಬ್ಬರು. ಆದರೆ ಈ ಥರ ಮಾಡಿ ಇಡೋದು ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ಇದು ಕೇರಳದಲ್ಲಿ ಎಲ್ಲ ತುಂಬ ಮಾಡ್ತಾರೆ, ಯಾವತ್ತೂ ಮಾಡಿ ಇಡ್ತಾರೆ. ಸೊ ನಾವು ಈ ರೀತಿ ಮಾಡಿ ಇಡ್ತೀವಿ. ತುಂಬ ಮರಗೆಣಸೆಲ್ಲ ಇದ್ದಾಗ ಈ ರೀತಿ ನಾವು ಏನು ಪ್ರೋಸೆಸ್ ಮಾಡಿ ಸ್ಟೋರ್ ಮಾಡಿ ಇಡೋದಾದರೆ, ನಮಗೆ ಈಗ ಮರಗೆಣಸು ಇಲ್ಲದೆ ಇರುವಾಗೆಲ್ಲ ನಾವು ಇದನ್ನು ತಿನ್ಬೋದು. ಇದರ ಸಿಪ್ಪೆ ಎಲ್ಲ ತೆಗೆದು ನೋಡಿ, ಈ ರೀತಿ ನಾವು ಕಟ್ ಮಾಡಿ ತೆಗೆದಿದ್ದೀವಿ. ನಾವು ಕಟ್ ಮಾಡುವಾಗ ಒಂದೇ ಸೈಜಲ್ಲಿ ಕಟ್ ಮಾಡಬೇಕು. ಒಂದು ದಪ್ಪ ಆಗಿ ಒಂದು ದಪ್ಪ ಕಡಿಮೆ ಆಗಿ ಕಟ್ ಮಾಡಬಾರ್ದು. ಯಾಕಂದರೆ ಕೆಲವೊಂದು ಬೆಂದು ಹೋಗುತ್ತೆ ಆ ರೀತಿ ಮಾಡಿದರೆ, ಕೆಲವೊಂದು ಬೇಯೋದಿಲ್ಲ. ಸೊ ನಾವು ಒಂದೇ ಸೈಜಲ್ಲಿ ಕಟ್ ಮಾಡಬೇಕು ಎಲ್ಲವನ್ನು. ಆಮೇಲೆ ಈ ಥರ ಒಂದು ದೊಡ್ಡ ಪಾತ್ರೆಗೆ ನಾವು ನೀರನ್ನು ಇಟ್ಟಿದ್ದೀವಿ. ನೀರು ಚೆನ್ನಾಗಿ ಬಿಸಿ ಆದ್ರ ಮೇಲೆ ಅದರೊಳಗೆ ನಾವು ಕಟ್ ಮಾಡಿರುವಂಥ ಮರಗೆಣಸನ್ನೆಲ್ಲ ಹಾಕಿ ಅದನ್ನು ಒಂದು ಹಾಫ್ ಬೇಯಿಸಿದರೆ ಸಾಕು. ಫುಲ್ಲಾಗಿ ಬೇಯಿಸೋದು ಬೇಡ, ಒಂದು ಹಾಫ್ ಬೇಯಿಸಿದರೆ ಸಾಕು. ಅಂದರೆ ಅದರ ಮೇಲ್ಗಡೆ ಒಂಥರ ಕ್ರ್ಯಾಕ್ ಥರ ಬರುತ್ತೆ ನೋಡಿ. ಆವಾಗ ನಾವು ಅದನ್ನು ನೀರಿಂದ ತೆಗೆದು ಈ ಥರ ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ ಅಂದರೆ ಚೆನ್ನಾಗಿ ಒಣಗಿಸ್ಬೇಕು, ಇಲ್ಲಾಂದರೆ ಹಾಳಾಗುತ್ತೆ. ಚೆನ್ನಾಗಿ ಒಣಿಲ್ಲ ಅಂದರೆ ಹಾಳಾಗುತ್ತೆ ಬೇಗ. ಸೊ ಚೆನ್ನಾಗಿಯೇ ನಾವು ಬಿಸಿಲಲ್ಲಿ ಒಣಗಿಸ್ಬೇಕು. ಇದನ್ನು ಒಣಗಿಸಿ ನಾವು ಒಂದು ಪ್ಲಾಸ್ಟಿಕ್ ಕವರಲ್ಲಿ, ದೊಡ್ಡ ಪ್ಲಾಸ್ಟಿಕ್ ಕವರೆಲ್ಲ ಸಿಗ್ತದೆ ನೋಡಿ, ಅದರಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಟರೆ ಎಷ್ಟು ವರ್ಷ ಬೇಕಾದರೂ ಹಾಳಾಗದೆ ಇರುತ್ತೆ.